ಇದ್ದವ್ರು ಕೈ ಜೋಡಿಸ್ರಿ. ಹಲ್ಲೆಲೂಯ. ಎಸ್, ಎಲ್ರಿ ಹೆಂಗಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಸ್, ಈ ಒಂದು ಸಮಯದಲ್ಲಿ ಹೋದ ವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವು, ದೇವರು ನಮ್ಮ ಜೊತೆಗೆ ಯಾವ ಮಾತುಗಳನ್ನು ಮಾತಾಡಿದ್ರು, ಯಾರಾದರೂ ಸ್ವಲ್ಪ ಜ್ಞಾಪಕ ಮಾಡ್ತೀರಾ? ಆಮೇನ್. ಹಲ್ಲೆಲೂಯ. ದೇವರ ಗದರಿಕೆಯನ್ನು ಕೇಳಿ ನೀವೇನು ಮಾಡ್ರಿ? ತಿರುಗಿಕೊಳ್ಳಿರಿ ಎನ್ನುವಂಥ ಅಂಶವನ್ನು ದೇವರು ನಮ್ಮೊಟ್ಟಿಗೆ ಮಾತನಾಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗ್ರಹಿಸಿಕೊಳ್ಳುವಂಥವರಾಗಿದ್ದೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಹೊತ್ತಿನ ದಿನ ಕೆಲವೊಬ್ಬರು ಅಂದ್ಕೊಳ್ತಾರಂತೆ, ನಾವು ಪ್ರಾರ್ಥನೆಗೆ ಬರುವುದಕ್ಕೆ 3 ವರ್ಷಗಳಾಯಿತು, 7 ವರ್ಷಗಳಾಯಿತು, ಇನ್ನು ಕೆಲವೊಬ್ಬರು 30 ವರ್ಷಗಳಾಯಿತು, ಆದರೂ ಕೂಡ ಅದೇ ಆರಾಧನೆ, ಅದೇ ಪ್ರಾರ್ಥನೆ, ಅದೇ ವಾಕ್ಯ, ಏನು ಕೂಡ ನನ್ನ ಜೀವಿತದಲ್ಲಿ ಏನು ಕೂಡ ಆಗ್ತಾ ಇಲ್ವಲ್ಲ ಬದಲಾವಣೆಗಳಂತೇಳಿ ಆ ಒಂದು ಅಮೆರಿಕ ಮತ್ತು ಆ ಮುಂದುವರಿದಂಥ ದೇಶಗಳಲ್ಲಿ ಅನೇಕ ಏನು ಮಾಡ್ತಾ ಇದ್ರು ಅಂದರೆ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಿದರು. ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥ ಒಂದು ಪತ್ರಿಕೆಯನ್ನು ಓದಿರ್ತಕ್ಕಂಥ ವ್ಯಕ್ತಿಗಳು, ಹೌದಲ್ವಾ, ನಾನು 30 ವರ್ಷಗಳಿಂದ ಮಂದಿರಕ್ಕೆ ಹೋಗ್ತಾ ಇದ್ದೀನಿ, ಆದರೂ ಕೂಡ ನನಗೆ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ವಲ್ಲ ಅಂತೇಳಿ ಅವ್ರು ಏನು ಮಾಡಿದ್ರಂತೆ, ಕೆಲವೊಬ್ಬರು ಮಂದಿರಕ್ಕೆ ಹೋಗುವಂಥದ್ದನ್ನು ಬಿಟ್ಬಿಟ್ರಂತೆ. ಹಲ್ಲೆಲೂಯ. ಆ ಬಿಟ್ಟಂಥ ಸಮಯದಲ್ಲಿ ಆ ಪತ್ರಿಕೆಯವರಿಗೆ ವಿಶ್ವಾಸಿ ದೇವರನ್ನು ನಂಬಿರ್ತಕ್ಕಂಥ ಮಗನು ಒಂದು ಲೆಟರನ್ನು ಬರೀತಾನೆ. ಆ ಪತ್ರದಲ್ಲಿ ಏನಂತ ಬರೆದಿರ್ತಾನಂದರೆ, 30 ವರ್ಷಗಳಾಯಿತು ನನಗೆ ಮದುವೆಯಾಗಿ. ಎಷ್ಟು ವರ್ಷಗಳಾಯಿತು? 30 ವರ್ಷಗಳಾಯಿತು ನನಗೆ ಮದುವೆಯಾಗಿ. 30 ವರ್ಷಗಳಾದಂಥ ಸಮಯದಲ್ಲಿ ನನ್ನ ಹೆಂಡತಿ ಮೊದಲನೇ ದಿನ ಯಾವ ಊಟವನ್ನು ಅಡಿಗೆ ಮಾಡಿ ನನಗೆ ಬಡಿಸಿದ್ದಳು ನನಗೆ ಇವತ್ತಿನವರೆಗೂ ಕೂಡ ಅದು ಜ್ಞಾಪಕ ಇಲ್ಲ. 30 ವರ್ಷಗಳಿಂದ ಆಕಿ ಮೊನ್ನೆ ಯಾವ ಆಹಾರವನ್ನು ಮಾಡಿದಳೋ ಅದು ಕೂಡ ನನಗೆ ಜ್ಞಾಪಕವಿಲ್ಲ. ನಾನು 30 ವರ್ಷಗಳಲ್ಲಿ ಎಷ್ಟೋ ವಿಧವಾಗಿರ್ತಕ್ಕಂಥ ಆಹಾರವನ್ನು ನಾನು ಭುಜಿಸಿದ್ದೇನೆ. ನಾನು ನೆನೆಸ್ತಾ ಇದ್ದೇನೆ, ನಾನು ನಂಬ್ತಾ ಇದ್ದೇನೆ, ಒಂದು ವೇಳೆ ಆಲಯಕ್ಕೆ ಬರುವಂಥವರು ದೇವರ ವಾಕ್ಯಗಳನ್ನು ಮರೆತು ಹೋಗಿ ಒಂದು ವೇಳೆ ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಂಡುಕೊಳ್ಳಲಾರದೆ ಇದ್ದರೆ, ನಾನು ಕೂಡ 30 ವರ್ಷಗಳಿಂದ ಆಹಾರವನ್ನು ಊಟ ಮಾಡ್ತಾ ಇದ್ದೀನಲ್ವಾ, ನನ್ನ ಹೆಂಡತಿಯದು ನಾನು ಕೂಡ ಮರಿತಾ ಇದ್ದೀನಲ್ವಾ, ಆದರೂ ಕೂಡ ನಾನು ಬದುಕ್ತಾ ಇದ್ದೇನೆ. ಯಾಕಂದರೆ ನಾನು ಆಹಾರವನ್ನು ಭುಜಿಸ್ತಾ ಇದ್ದೇನೆ. ಮರೆತು ಹೋದಂಥವರೆಲ್ಲರೂ ಕೂಡ ಆಶೀರ್ವಾದಗಳನ್ನು ಮರೆತು ಹೋದಂಥವರೆಲ್ಲರೂ ಕೂಡ ಆ ದೇವರ ಒಂದು ಆಶೀರ್ವಾದಗಳನ್ನು ಮರೆತು ಹೋದಂಥವರು ಎಲ್ಲರೂ ಕೂಡ ಆ ಪತ್ರಿಕೆ ಹೇಳಿದಂಥ ಮಾತುಗಳನ್ನು ಅವ್ರು ಏನು ಮಾಡಿದ್ರು? ದೃಢವಾಗಿ ನಂಬಿ ದೇವರನ್ನು ಆರಾಧಿಸುವುದನ್ನು ಬಿಟ್ಟರು. ಪ್ರಿಯರೇ, ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ, ಈ ವಿಶ್ವಾಸಿ ಏನು ಹೇಳ್ತಾ ಇದ್ದಾನಂದರೆ, ನಾನು 30 ವರ್ಷಗಳಿಂದ ವಾಕ್ಯ ಕೇಳ್ತಾ ಇದ್ದೇನೆ, ನಾನು ಮರಿತಿರಬಹುದು, ಆದರೆ ನನ್ನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆತ್ಮಿಕ ಭಕ್ತಿ ನನ್ನೊಳಗೆ ಇರುವಂಥ ಮನುಷ್ಯನು ದಿನವೂ ಹೊಸ ರೂಪವನ್ನು ಏನು ಮಾಡ್ತಾ ಇದ್ದಾನೆ? ಪಡ್ಕೊಳ್ತಾ ಇದ್ದಾನೆ, ಹೊಂದಿಕೊಳ್ತಾ ಇದ್ದಾನೆ. ಅದಕ್ಕೆ ಒಂದೇ ಒಂದು ಕಾರಣ. ಆ ಕಾರಣ ಏನಪ್ಪ ಅಂದರೆ, ನಾನು ದೇವರ ಮಾತುಗಳಲ್ಲಿ ನಾನೇನು ಮಾಡ್ತಾ ಇದ್ದೀನಿ? ಭರವಸೆ ಇಡ್ತಾ ಇದ್ದೀನಿ. ನಾನು ದೇವರ ಮಾತುಗಳನ್ನು ನಾನು ಭರವಸೆ ಇಡ್ತಾ ಇದ್ದೀನಿ. ಮಹಾರಾಜನಾಗಿರ್ತಕ್ಕಂಥ ದಾವೀದನು ಹೇಳ್ತಾನೆ ಏನೆಂಬುದಾಗಿ, ನಾನು ಆಲಯಕ್ಕೆ ಹೋಗುವಂಥ ಸಮಯದಲ್ಲಿ, ನಾನಿನ್ನು ಮನೆಯಲ್ಲಿರುವಂಥ ಸಮಯದಲ್ಲಿಯೇ ಜನರು ನನ್ನನ್ನು ಕರೆದಂಥ ಸಮಯದಲ್ಲಿ ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷವಾಯಿತು. ಇವತ್ತು ಅನೇಕ ಜನರು ಏನು ಮಾಡ್ತಾರೆ? ಆಲಯಕ್ಕೆ ಬರ್ತಾರೆ, ಆತನ ಅಂಗಳದಲ್ಲಿ ಬರ್ತಾರೆ. ಅನೇಕರು ಬಂದು ನನಗೆ ಸ್ವಸ್ಥತೆ ಆಗಲಿ, ನನಗೆ ಬಿಡುಗಡೆ ಆಗಲಿ, ನನಗೆ ಸಮಾಧಾನ ಸಿಗಲಿ, ಎಲ್ಲವುಗಳನ್ನು ಕೇಳ್ಕೊಳ್ತಾರೆ. ಆದರೆ ಬಂದಂಥವ್ರು ಪಡ್ಕೊಳ್ತಾರೆ, ಮತ್ತೆ ದೇವರಿಗೆ ಬೆನ್ನು ತೋರಿಸಿ ಓಡಿ ಹೋಗುವಂಥವ್ರು ಅನೇಕರಿದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ನಾವು ಆ ರೀತಿಯಾಗಿ ಮಾಡಬಾರ್ದು. ಅರಸನಾಗಿರ್ತಕ್ಕಂಥ ದಾವೀದ 122ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ ಏನೆಂಬುದಾಗಿ, ಆಲಯಕ್ಕೆ ಹೋಗೋಣ ಬಾ ಅಂತೇಳಿ ಜನರು ನನ್ನನ್ನು ಕರೆದಾಗ ನನಗೆ ಎಷ್ಟೋ ಸಂತೋಷವಾಯಿತು. ಆ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ, ವ್ಯಕ್ತಪಡಿಸೋದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ. ನೀನು ಆಲಯಕ್ಕೆ ಬಂದಿದ್ದೀ ಅಂದರೆ ನೀನು ಯಾವುದೋ ಒಂದು ರೀತಿಯಲ್ಲಿ ಏನಾಗ್ತಿದೀಯಾ? ಬ್ಲೆಸ್ಡ್ ಆಗ್ತಾ ಇದೆಯಾ? ನೀನು ಯಾವುದೋ ಒಂದು ರೀತಿಯಲ್ಲಿ ಆಶೀರ್ವಾದಿಸಲ್ಪಡ್ತಾ ಇದ್ದೀಯಾ? ದೇವರು ಈ ಒಂದು ಆಲಯದ ಒಂದು ಶ್ರೇಷ್ಠತೆಗೋಸ್ಕರವಾಗಿ ಒಂದು ವಾಗ್ದಾನವನ್ನು ಇಟ್ಟಿದ್ದಾನೆ. ಈ ಒಂದು ಸ್ಥಳದಲ್ಲಿ ಒಂದು ಮಹಾ ವಾಗ್ದಾನವನ್ನು ಇಟ್ಟಿದ್ದಾನೆ. ಆ ವಾಗ್ದಾನ ಏನಂದರೆ, ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿದ್ದೇ ಆದರೆ, ಈ ಸ್ಥಳದಲ್ಲಿ ಬರುವಂಥ ಅವರು ಯಾರೇ ಆಗಿರಲಿ, ಅವರ ಜೀವಿತದಲ್ಲಿ ದೇವರು ಮಾಡುವಂಥ ಮೇಲು ಆಶೀರ್ವಾದ ಯಾವುದಂದರೆ, ಅಲ್ಲಿ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನ. ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನ.
ಸೋದರಿ ಆ ಆಲಯದ ಮಂದಿರದ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ? ಸಮಾಧಾನವನ್ನು ಅನುಗ್ರಹಿಸ್ತಾ ಇದ್ದಾನೆ. ಸಮಸ್ಯೆಗಳನ್ನು ಏನ್ ಮಾಡ್ತಾ ಇದ್ದಾನೆ? ದೂರ ಮಾಡ್ತಾ ಇದ್ದಾನೆ ಪ್ರೇರ. ಅದಕ್ಕೋಸ್ಕರವಾಗಿ ಮೃತ್ಯುಂಜಯ ಮಠಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಏನ್ ಮಾಡ್ತಾರೆ? ಬಿಡುಗಡೆಯನ್ನು ಹೊಂದಿಕೊಂಡು ಹೋಗುವಂತವರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಎಸ್, ಈ ವಾರದಲ್ಲಿ ದೇವರ ಒಂದು ದೇವ ಸುವಾರ್ಥ ಅಂಶವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಅಂಶ ಯಾವುದಾಗಿದೆ ಅಂದರೆ ವೇಷಭಕ್ತಿ ಮತ್ತು ವಿಶೇಷ ಭಕ್ತಿ. ಹಲ್ಲೆಲೂಯಾ. ಪಾಯಿಂಟ್ ಏನ್ರಿ? ವೇಷಭಕ್ತಿ, ವಿಶೇಷ ಭಕ್ತಿ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ರಿಂದ 26 ವಚನಗಳು. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನ ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಕಂಟಿನ್ಯೂ ಹೋದ್ರೆ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವು ಎಂದು ಕೇಳಲು ಯೇಸು ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನ ಕೇಳಿ ದುಃಖದಿಂದ ಹೊರಟು ಹೋದನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದು ಸಮಯದಲ್ಲಿ ಎಲ್ಲರೂ ಬಲಗೈ ಎತ್ತಿ ದೇವರನ್ನ ಪ್ರಾರ್ಥಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಪರಿಶುದ್ಧಾತ್ಮ ದೇವರೇ, ಈ ಒಂದು ಸಮಯದಲ್ಲಿ ಕರ್ತನೆ, ಈ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡು. ಬೇಕಾದ ಆತ್ಮಿಕ ಆಹಾರವನ್ನು ಉಣಬಡಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಸ್, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಬೋಧನೆ ಮಾಡುವಂಥ ಸಮಯದಲ್ಲಿ, ಆತನು ಜೀವಿಸಿರುವಂಥ ಸಮಯದಲ್ಲಿ ಆತನ ಬಳಿಗೆ ಒಬ್ಬ ಯೌವನಸ್ಥನಾಗಿರ್ತಕ್ಕಂಥ ಒಬ್ಬ ಹುಡುಗ ಬಂದು ಕೇಳ್ತಾ ಇದ್ದಾನೆ. ಆತನ ಹತ್ತಿರಕ್ಕೆ ಬಂದು ಏನೆಂಬುದಾಗಿ ಕೇಳ್ತಾ ಇದ್ದಾನೆ? ಸ್ವಾಮಿ, ನಾನು ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕಾದರೆ ಏನು ಮಾಡಬೇಕು? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಯೌವನಸ್ಥನನ್ನ ಕುರಿತು ನಾವು ಆಳವಾಗಿ ಯೋಚಿಸಿದ್ದೇ ಆದರೆ ಅನೇಕ ಒಂದು ಅಂಶಗಳು ಏನು ಮಾಡ್ತವೆ ನಮಗೆ ಗೊತ್ತಾಗ್ತವೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಒಂದು ಸತ್ಯವೇದದಲ್ಲಿ ಅನೇಕ ಪ್ರಶ್ನೆಗಳಿದ್ದಾವೆ, ಸಾವಿರಾರು ಪ್ರಶ್ನೆಗಳಿದ್ದಾವೆ. ಸಾವಿರಾರು ಪ್ರಶ್ನೆಗಳು ಕೇವಲ ಕೇಳಿದಂಥ ವ್ಯಕ್ತಿಗಳಿಗೆ ಮಾತ್ರವಲ್ಲದೆ ನಮಗೂ ಕೂಡ ಅನ್ವಯಿಸುವಂಥವುಗಳಾಗಿದ್ದಾವೆ ಪ್ರೇರೆ. ಹಲ್ಲೆಲೂಯಾ. ಆದಾಮನೇ, ನೀನು ಎಲ್ಲಿರುತ್ತಿ?
ನೀನು ಯಾವುದರಲ್ಲಿ ಇರುತ್ತಿ, ಇನ್ನು ಕೂಡ ನೀನು ನಿತ್ಯವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸ್ಥಳವನ್ನು ನೀನು ಇನ್ನೂ ಕೂಡ ಆರಿಸಿಕೊಂಡಿಲ್ವಾ ಎಂಬುದಾಗಿ ಆದಾಮನನ್ನು ಮಾತ್ರವಲ್ಲ ನಮ್ಮನ್ನು ಕೂಡ ಇವತ್ತಿನವರೆಗೂ ಪ್ರಶ್ನೆಗಳು ಏನು ಮಾಡ್ತವೆ, ಅವು ಪ್ರಶ್ನೆಗಳಾಗಿರುವಂಥವುಗಳಾಗಿದ್ದಾವೆ ಪ್ರೇರೆ. ದೇವರು ಇನ್ನೂ ಕೂಡ ಆಳವಾಗಿ ಆತ್ಮಿಕವಾಗಿ ನೋಡಿದಂಥ ಸಮಯದಲ್ಲಿ ಇನ್ನೂ ಕೂಡ ಅವು ಏನಾಗಿದ್ದಾವೆ, ನಮ್ಮನ್ನ ಪ್ರಶ್ನೆ ಮಾಡುವಂಥವುಗಳಾಗಿದ್ದಾವೆ. ಹಲ್ಲೆಲೂಯಾ. ಎಸ್, ಆದಾಮನಿಗೆ ಮಾತ್ರ ಅಲ್ಲ, ಸತ್ಯವೇದ ನಿನ್ನ ಜೀವಿತಕ್ಕೆ ನಿನಗೆ ಸಂಬಂಧಪಟ್ಟದ್ದಾಗಿದೆ. ಹಲ್ಲೆಲೂಯಾ. ಪ್ರಶ್ನೆ ದೇವರು ಯಾವ ವ್ಯಕ್ತಿಗೆ ಕೇಳ್ತಾ ಇದ್ದಾನೋ ಆ ವ್ಯಕ್ತಿಗೆ ಮಾತ್ರವಲ್ಲದೆ ನನಗೂ ನಮ್ಮೆಲ್ಲರಿಗೂ ಕೂಡ ಅದೇನಾಗಿದೆ, ಪ್ರಶ್ನೆಯಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಎಸ್, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಯೌವನಸ್ಥನು ಎಲ್ಲವುಗಳನ್ನ ಹೊಂದಿರತಕ್ಕಂಥ ಯೌವನಸ್ಥನಾಗಿದ್ದಾನೆ. ಯೇಸು ಕ್ರಿಸ್ತನ ಬಳಿಗೆ ಬಂದು ನಿರಾಶೆಯಿಂದ ಹೋಗಿರುವಂಥ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿರಾಶೆಯಿಂದ ಹೋಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಈ ಶ್ರೀಮಂತನಾಗಿರ್ತಕ್ಕಂಥ ಯೌವನಸ್ಥನು ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಯಾರ್ಯಾರು ಬಂದಿದ್ದಾರೋ ಎಲ್ಲಾ ಜನರು ಏನಾದ್ರು ಆಶೀರ್ವಾದಗಳನ್ನು ಪಡೆದುಕೊಂಡ್ರು, ಎಲ್ಲಾ ಜನರು ಏನಾದ್ರು ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಂಡ್ರು, ಸಮೃದ್ಧಿಯನ್ನು ಪಡೆದುಕೊಂಡ್ರು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬಂದು ನಿರಾಶೆಯಾಗಿ ಬೆನ್ನು ತೋರಿಸಿ ಹೋದಂಥವರಲ್ಲಿ ಈ ವ್ಯಕ್ತಿ ಯಾರು? ಆ ಯೌವನಸ್ಥನು. ಹಲ್ಲೆಲೂಯಾ. ಶ್ರೀಮಂತನಾಗಿರ್ತಕ್ಕಂಥ ಒಬ್ಬ ಯೌವನಸ್ಥನು ಎಂಬುದಾಗಿ. ಹಲ್ಲೆಲೂಯಾ. ಎಸ್, ಈ ವ್ಯಕ್ತಿಯ ಬಳಿಗೆ ಎಲ್ಲವೂ ಕೂಡ ಇದೆ. ಆತನನ್ನು ನಾವು ನೋಡ್ತಾ ಇದ್ದೇವೆ, ತನ್ನನ್ನು ತಾನು ಏನೆಂಬುದಾಗಿ ಹೇಳ್ಕೊಳ್ತಾ ಇದ್ದಾನೆ, ಒಳ್ಳೆಯವನು ಎಂಬುದಾಗಿ. ಯಾಕಂದ್ರೆ ಅವನು ದೇವರ ವಾಗ್ದಾನಗಳನ್ನ, ಆಜ್ಞೆಗಳನ್ನು ಏನ್ ಮಾಡಿದಾನೆ, ಕೈಕೊಂಡು ನಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಮೊದಲನೇ ಅಂಶ ನಾವು ನೋಡೋಣ ಆ ವ್ಯಕ್ತಿಯ ಕುರಿತಾಗಿ. ಅದು ಏನಾಗಿದೆ ಅಂದರೆ, ಆತನೊಬ್ಬ ದೊಡ್ಡ ಐಶ್ವರ್ಯವಂತನು, ಆದರೂ ಕೂಡ ಅವನು ತೀರಾ ಬಡವನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಲೋಕದ ಪರವಾಗಿ ನೋಡುವುದಾದರೆ ಅವನು ದೊಡ್ಡ ಐಶ್ವರ್ಯವಂತನು, ಆದರೂ ಕೂಡ ಅವನು ಏನಾಗಿದ್ದಾನೆ, ತೀರಾ ಬಡವನಾಗಿದ್ದಾನೆ ಪ್ರೇರೆ. ಅವನಿಗೆ ಊಟ ಮಾಡುವುದಕ್ಕೆ ಒಳ್ಳೆಯ ಆಹಾರವಿದೆ, ಒದ್ದುಕೊಳ್ಳೋದಕ್ಕೆ ಎಲ್ಲ ಸರಿಯಾಗಿದೆ, ಅವನಿಗೆ ಒಳ್ಳೆಯ ಕಟ್ಟಡಗಳಿದ್ದಾವೆ, ಮನೆ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲವೂ ಕೂಡ ಅವನಿಗೆ ಇದೆ. ಆದರೆ ಅವನಿಗೆ ಆತ್ಮಿಕವಾಗಿ ಬೇಕಾಗಿರ್ತಕ್ಕಂಥ ರಕ್ಷಣೆ ಅವನಿಗೆ ಇಲ್ಲ. ಅವನಿಗೆ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ರಕ್ಷಣೆ ಅವನಿಗೆ ಇಲ್ಲ. ಅವನಿಗೆ ಭೂಮಿ ಎಲ್ಲವೂ ಕೂಡ ಇದೆ, ಆದರೆ ಭಕ್ತಿ ಇಲ್ಲ. ಅವನಿಗೆ ರೊಕ್ಕ ಇದೆ, ಆದರೆ ರಕ್ಷಣೆ ಇಲ್ಲ. ಅವನಿಗೆ ಎಲ್ಲವೂ ಕೂಡ ಇದ್ದಾವೆ, ಆದರೆ ನಿಜವಾದ ಮಾರ್ಗ ಯಾವುದೆಂಬುದಾಗಿ ಗೊತ್ತಿಲ್ಲ. ಅವನ ಹತ್ರ ಬೆಲೆ ಬಾಳುವಂಥ ಮುಕ್ತುಗಳಿದ್ದಾವೆ, ಆದರೆ ಮುಕ್ತಿಯ ಮಾರ್ಗ ಯಾವುದೆಂಬುದಾಗಿ ಅವನಿಗೆ ಗೊತ್ತಿಲ್ಲ, ತಿಳಿದಿಲ್ಲ. ಹಲ್ಲೆಲೂಯಾ. ಎಸ್, ಅವನು ಬಂದು ಏನ್ ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ, ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ, ಆ ಸ್ವರ್ಗವನ್ನ ಸೇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಸ್ವಾಮಿ ಅಂತೇಳಿ ಕೇಳಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೀಗೆ ಒಂದು ಸಾರಿ ಒಬ್ಬ ದೈವ ಸೇವಕರನ್ನ ಒಂದು ದೇಶದ ರಾಜನು ಏನ್ ಮಾಡ್ತಾನೆ, ಇನ್ವೈಟ್ ಮಾಡ್ತಾನೆ. ಯಾರನ್ನ? ದೇವರನ್ನ ನಂಬಿರ್ತಕ್ಕಂಥ ಮಕ್ಕಳನ್ನ, ಅಂದ್ರೆ ದೈವ ಸೇವಕರನ್ನ ಇನ್ವೈಟ್ ಮಾಡಿದಂಥ ಸಮಯದಲ್ಲಿ ಆ ದೈವ ಸೇವಕರು ಏನ್ ಮಾಡ್ತಾರೆ, ಆ ಅರಸನ ಅರಮನೆಗೆ ಹೋಗ್ತಾರೆ. ಅರಸನ ಅರಮನೆಗೆ ಹೋದಂಥ ಸಮಯದಲ್ಲಿ ಆ ಅರಸನ ಅರಮನೆಯನ್ನು ನೋಡಿರ್ತಕ್ಕಂಥ ದೈವ ಸೇವಕರು, ಹಬ್ಬ ಎಷ್ಟು ದೊಡ್ಡ ಶ್ರೀಮಂತರು ಇವರಾಗಿದ್ದಾರೆ, ಎಲ್ಲ ಅನುಕೂಲತೆ ಇವರಿಗೆ ಇದೆ ಎಂಬುದಾಗಿ ಆತನ ಏನ್ ಮಾಡ್ತಾನೆ, ಬಹಳ ಸಂತೋಷ ಪಡ್ತಾನೆ. ಆ ಒಂದು ಸಮಯದಲ್ಲಿ ಆತನು ಅಲ್ಲಿ ಒಳ್ಳೆಯ ಆಹಾರವನ್ನ ಭುಜಿಸಿ ಪುನಃ ಏನ್ ಮಾಡ್ತಾನೆ, ತಿರುಗಿ ಬರ್ತಾನೆ. ಮತ್ತೊಂದು ವಾರ ಇನ್ನೊಬ್ರು ಇನ್ವೈಟ್ ಮಾಡಿದ್ರು, ಅಯ್ಯನವರೇ ನೀವು ನನ್ನ ಮನೆಗೆ ಬರ್ಬೇಕಂತೇಳಿ ಒಬ್ಬ ವಿಶ್ವಾಸಿ ಇನ್ವೈಟ್ ಮಾಡಿದಂಥ ಸಮಯದಲ್ಲಿ ಆ ಅಯ್ಯನವರು ಆತನ ಮನವಿಯನ್ನು ಕೂಡ ಕೇಳಿ ಆ ಮನೆಗೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಕೇಳ್ತಾ ಇಲ್ಲ, ಅನೇಕ ನಿದ್ದೆ ಮಾಡಕತ್ತೀರ ಅಂತ ಅರ್ಥ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹೀಗೆ ಆ ದೈವ ಸೇವಕರು ಆ ವಿಶ್ವಾಸಿಯ ಮನೆಗೂ ಕೂಡ ಏನ್ ಮಾಡ್ತಾರೆ, ಹೋಗ್ತಾರೆ ಪ್ರಿಯರೇ. ಆ ವಿಶ್ವಾಸಿಯ ಮನೆಗೆ ಹೋದಂತ ಸಮಯದಲ್ಲಿ ಆ ವಿಶ್ವಾಸಿ ಏನ್ ಮಾಡ್ತಾನೆ, ತುಂಬಾ ಸಂತೋಷದಿಂದ ಬಾಗಿಲಲ್ಲಿ ಹೊರಗಡೆ ಬಂದು ಏನ್ ಮಾಡ್ತಾನೆ, ದೈವ ಸೇವಕರನ್ನ ಆಹ್ವಾನ ಮಾಡಿಕೊಳ್ತಾನೆ. ಅಯ್ಯೋರೇ, ಇದು ನನ್ನ ಮನೆ, ನಂದು ಚಿಕ್ಕ ಗುಡಿಸಲಾಗಿದೆ, ಅಯ್ಯರೇ ನಂದು ಚಿಕ್ಕ ಮನೆ ಅಂತೇಳಿ ಅವರನ್ನ ನೀರು ಕೊಟ್ಟು ಏನ್ ಮಾಡ್ತಾನೆ, ಸತ್ಕಾರ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಅಯ್ಯೋರೇ ನನ್ನ ಮಕ್ಕಳಿದ್ದಾರೆ, ನಾನು ನನ್ನ ಮಕ್ಕಳೆಲ್ಲರನ್ನ ರಕ್ಷಣೆ ಮಾರ್ಗಕ್ಕೆ ನಾನು ತೆಗೆದುಕೊಂಡು ಬಂದಿದ್ದೀನಿ. ನನ್ನ ಹೆಂಡತಿ ರಕ್ಷಣೆ ಮಾರ್ಗದ ಕೆಳಗಡೆ ಬಂದಿದ್ದಾರೆ, ನನ್ನ ಮಕ್ಕಳು ರಕ್ಷಣೆ ಮಾರ್ಗದಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಭಯದಿಂದ ಭಕ್ತಿಯಿಂದ ಜೀವಿಸ್ತಾ ಇದ್ದಾರೆ ಅಯ್ಯರ್ ಅಂತೇಳಿ. ಆ ಮಕ್ಕಳೆಲ್ಲರೂ ಕೂಡ ಬಂದು ಅಯ್ಯರಿಗೆ ಏನು ಹೇಳಿದ್ರು, ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರು. ಅಮ್ಮವರು ಬಂದು ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರು. ಆ ಒಂದು ಸಮಯದಲ್ಲಿ ಅಯ್ಯವರು ಹೇಳ್ತಾರೆ, ನೀನು ಬಡವನಲ್ಲ, ನೀನೇನಾಗಿದ್ದೀಯಾ, ಐಶ್ವರ್ಯವಂತನಾಗಿದ್ದೀಯಾ, ಶ್ರೀಮಂತನಾಗಿದ್ದೀಯಾ. ನಾನು ಓದುವಾರ ಶ್ರೀಮಂತನ ಮನೆಗೆ ಹೋಗಿದ್ನಿ, ಅಲ್ಲಿ ಏನಿರಲಿಲ್ಲ,
ಪ್ರೀತಿ ಇರಲಿಲ್ಲ, ಭಕ್ತಿ ಇರಲಿಲ್ಲ. ಹಲ್ಲೆಲೂಯಾ. ಪ್ರೀತಿ ಭಕ್ತಿಯನ್ನು ನಾನು ಕಾಣಲಿಲ್ಲ, ನಿಜವಾದ ಪ್ರೀತಿ ಭಕ್ತಿಯನ್ನು ಅಲ್ಲಿ ಕಾಣಲಿಲ್ಲ. ಆದರೆ ನಿಮ್ಮಲ್ಲಿ ಯಥಾರ್ಥವಾದ ಒಂದು ಪ್ರೀತಿ ಇದೆ, ಯಥಾರ್ಥವಾದ ಒಂದು ಭಕ್ತಿ ಇದೆ. ಮೋಕ್ಷ ಮಾರ್ಗ ನಿಮ್ಮ ಮನೆಯಲ್ಲಿದೆ, ರಕ್ಷಣೆ ನಿಮ್ಮ ಮನೆಗೆ ಬಂದಿದೆ. ನೀವೇ ಲೋಕದಲ್ಲಿ ಶ್ರೀಮಂತರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಯಾವುದಕ್ಕೂ ಕೂಡ ಭಯಪಡುವಂಥದ್ದು ಬೇಕಾಗಿಲ್ಲ ಪ್ರಿಯರೇ. ಎಲ್ಲವುಗಳನ್ನ ನೀಗಿಸುವಂತ, ಕೊರತೆ ನೀಗಿಸುವಂತ ದೇವರು ನಮಗಿದ್ದಾನೆ. ನಾವು ಯಾವುದಕ್ಕೂ ಕೂಡ ಭಯಪಡುವಂಥದ್ದು ಬೇಕಾಗಿಲ್ಲ. ಆ ಯೌವನಸ್ಥನು ಎಲ್ಲ ಶ್ರೀಮಂತ ವ್ಯಕ್ತಿಯಾಗಿದ್ದ, ಆದರೂ ಕೂಡ ಅವನಿಗೆ ಯಾವುದು ಕೊರತೆ ಇದ್ದಿಲ್ಲ. ಯೇಸು ಕ್ರಿಸ್ತನ ಪಾದಗಳಿಗೆ ಬಂದು ಏನು ಮಾಡ್ತಾ ಇದ್ದಾನೆ? ಅಂಗಲಾಚಿ ಕೇಳ್ಕೊಳ್ತಾ ಇದ್ದಾನೆ, ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ನಾನು ಏನು ಮಾಡಬೇಕು ಸ್ವಾಮಿ ಅಂತೇಳಿ ಕೇಳಿದಂಥ ಸಮಯದಲ್ಲಿ ಪ್ರಿಯರೇ ನಾವು ನೋಡ್ತಾ ಇದ್ವಿ, ಅವನಿಗೆ ಶ್ರೀಮಂತಿಕೆ ಇದೆ, ಆದರೆ ಅವನೇನಾಗಿದ್ದಾನೆ? ತೀರಾ ಬಡವನಾಗಿದ್ದಾನೆ. ಅವನಿಗೆ ಆತ್ಮಿಕ ಭಕ್ತಿ ಇಲ್ಲ, ನಿಜವಾದ ಭಕ್ತಿ ಅವನಲ್ಲಿ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನೇನಂತ ಕೇಳ್ತಾ ಇದ್ದಾನೆ? ಶ್ರೀಮಂತನಾಗಿದ್ರೂ ಅವನೇನ್ ಕೇಳ್ತಾ ಇದ್ದಾನೆ? ನಿತ್ಯ ಜೀವನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಅವನ ಜೀವಿತದಲ್ಲಿ ಸಮಾಧಾನ ಇಲ್ಲ, ಭೂಮಿ ಇದೆ, ಅವನ ಜೀವಿತದಲ್ಲಿ ಏನಿಲ್ಲ? ದೇವರ ಒಂದು ಮುಕ್ತಿ ಮಾರ್ಗ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಎರಡನೇದಾಗಿ ನಾವು ನೋಡೋದಾದ್ರೆ ಆ ವ್ಯಕ್ತಿ ಹೆಂಗಿದಾನಂದ್ರೆ, ಮೊದಲನೇದಾಗಿ ಅವನು ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ. ಎರಡನೇದಾಗಿ ಅವನು ಏನಾಗಿದ್ದಾನಂದ್ರೆ ಬಹಳ ಒಳ್ಳೆಯವನು ಆಗಿದ್ದಾನೆ. ಆದ್ರೂ ಕೂಡ ಅವನು ಏನಾಗಿದ್ದಾನೆ? ದೊಡ್ಡ ಪಾಪಿಯಾಗಿದ್ದಾನೆ. ಹಲ್ಲೆಲೂಯಾ. ಏನಾಗಿದ್ದಾನೆ ಅವನು? ಒಳ್ಳೆಯವನು, ಮನುಷ್ಯರಿಗೆ ನೋಡೋದಕ್ಕೆ ಒಳ್ಳೆಯವನು, ಆದರೆ ದೇವರ ದೃಷ್ಟಿಯಲ್ಲಿ ಅವನು ಏನಾಗಿದ್ದಾನೆ? ದೊಡ್ಡ ಪಾಪಿಯಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನು ನಾವು ನೋಡೋಣ. ಒಂದು ಸಮಯದಲ್ಲಿ ಆ ವ್ಯಕ್ತಿ ಬಂದು ಯೇಸು ಕ್ರಿಸ್ತನ ಬಳಿಗೆ ಬಂದು ಏನಂತ ಕೇಳ್ತಾ ಇದ್ದ ಅಂದ್ರೆ, ಸ್ವಾಮಿ, ನಾನು ಮುಕ್ತಿ ಮಾರ್ಗವನ್ನ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತೇಳಿ ಕೇಳಿ, ಆಮೇಲೆ ಆತನು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಎಲ್ಲಾ ರೀತಿಯಲ್ಲಿ ಏನ್ ಮಾಡಿದ್ದೇನೆ? ನಾನು ಸರಿಯಾಗಿ ನಡೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಎಲ್ಲಾ ರೀತಿಯಲ್ಲಿ ನಾನು ಏನ್ ಮಾಡಿದ್ದೇನೆ? ಸರಿಯಾಗಿ ನಡೆದುಕೊಂಡಿದ್ದೇನೆ. ಮೋಶೆಯ ಧರ್ಮಶಾಸ್ತ್ರದಂತೆ ನಾನು ಜೀವಿಸ್ತಾ ಇದ್ದೇನೆ. ದಶಾಜ್ಞೆಗಳಿಗೆ ಅನುಗುಣವಾಗಿ ನಾನು ಜೀವಿಸ್ತಾ ಇದ್ದೇನೆ. ನಾನು ಇನ್ನು ಏನು ಮಾಡಬೇಕಾಗಿದೆ ಅಂಥೇಳಿ ನಾವು ಈ ವಾಕ್ಯವನ್ನು ನೋಡೋದ್ರಿಂದ ನಮ್ಗೆ ಗೊತ್ತಾಗಿತ್ತು, ಅವನು ಏನಾಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಒಳ್ಳೆಯವನಾಗಿದ್ದಾನೆ. ಯಾರ ದೃಷ್ಟಿಗೆ ಒಳ್ಳೆಯವನಾಗಿದ್ದಾನೆ? ಅವನು ಮನುಷ್ಯರ ದೃಷ್ಟಿಗೆ. ಹಲ್ಲೆಲೂಯಾ. ಆದರೆ ದೇವರ ದೃಷ್ಟಿಗೆ ಅವನು ಇನ್ನೂ ಕೂಡ ಏನಾಗಿದ್ದಾನೆ? ಪಾಪಿಯಾಗಿದ್ದಾನೆ. ಪ್ರಿಯರೇ, ಅವನು ದೇವರ ದೃಷ್ಟಿಗೆ ಇನ್ನೂ ಕೂಡ ಏನಾಗಿದ್ದಾನೆ? ಪಾಪಿಯಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆಯ ಆಜ್ಞೆಗಳು ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಏನೆಂಬುದಾಗಿ? ಕದಿಯಬಾರದು, ಮೋಸ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ದೇವರೊಬ್ಬರನ್ನೇ ಆರಾಧಿಸಬೇಕು. ಎಲ್ಲವುಗಳು ಏನಾಗಿದ್ದಾವೆ? 10 ದಶಾಜ್ಞೆಗಳನ್ನ ಮೋಶೆ ಏನ್ ಮಾಡಿದಾನೆ? ಮೋಶೆಗೆ ದೇವರು ಏನ್ ಮಾಡಿದಾನೆ? ದಯಪಾಲಿಸಿದ್ದಾನೆ. ಆ ದಶಾಜ್ಞೆಗಳು ಹೆಂಗಿದಾವಂದ್ರೆ ನಿಷೇಧಾರ್ಥಕ ರೂಪದಲ್ಲಿದ್ದಾವ. ಅಂದ್ರೆ ಮಾಡಬಾರ್ದು ಮಾಡಬಾರ್ದು ಮಾಡಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೆಂಗಿದಾವ ಪ್ರಿಯರೇ? ಇವುಗಳನ್ನು ಮಾಡಬಾರ್ದು 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 ಅವೆಲ್ಲವುಗಳನ್ನು ಅವನು ಪಾಲಿಸಿದಾನೆ, ಅವನು ಮಾಡಿಲ್ಲ. ಆದರೆ ಮಾಡಬೇಕಾಗಿರುವಂಥದ್ದನ್ನು ಅವನೇನು ಮಾಡಿಲ್ಲ. ಮಾಡಬೇಕಾಗಿರುವಂಥದ್ದೇನು? ನಿನ್ನ ದೇವರಾಗಿರುವ ಯೆಹೋವನನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನೀನೇನು ಮಾಡಬೇಕು? ಪ್ರೀತಿಸಬೇಕು, ಆರಾಧಿಸಬೇಕು. ಆತನೊಬ್ಬನೇ ಆರಾಧನೆಗೆ ಅರ್ಹನು, ಆತನೊಬ್ಬನೇ ದೇವರಾಗಿದ್ದಾನೆ. ಆತನನ್ನು ನೀನು ಪ್ರೀತಿಸ್ಬೇಕಂತೇಳಿ ದೇವರು ಹೇಳಿರ್ತಕ್ಕಂಥ ಆಜ್ಞೆಯನ್ನು ಅವನೇನು ಮಾಡಿಲ್ಲ? ಕೈಗೊಂಡಿಲ್ಲ. ಅವನು ತನ್ನ ಜೀವಿತದಲ್ಲಿ ಕೇವಲ ಮಾಡಬಾರ್ದು ಅಂತ ಹೇಳಿದಂಥ ನಿಷೇಧಾರ್ಥಕವಾಗಿರುವಂಥವುಗಳನ್ನು ಮಾತ್ರ ಮಾಡಿದವನಾಗಿದ್ದಾನೆ. ಶ್ರೇಷ್ಠವಾಗಿ ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ 2 ಆಜ್ಞೆಗಳು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ನೀನು ಪ್ರೀತಿಸು. ಹಲ್ಲೆಲೂಯಾ. ನಿನ್ನ ನೆರೆಯವನನ್ನು ಏನು ಮಾಡಬೇಕು? ನಿನ್ನಂತೆ ನೀನು ಪ್ರೀತಿಸಬೇಕು. ಕೊರತೆಯಲ್ಲಿರುವಂಥವರಿಗೆ ನೀನು ಸಹಾಯ ಮಾಡಬೇಕು. ನಿನ್ನ ಕೈಯಲ್ಲೇ ಸಹಾಯ ಮಾಡುವುದಕ್ಕೆ ಶಕ್ತಿ ಇರುವಂಥ ಸಮಯದಲ್ಲಿ ನೀನೇನು ಮಾಡ್ಬೇಕ್ರಿ? ಅವರಿಗೆ ಸಹಾಯ ಮಾಡಬೇಕು. ಹೋಗಿ ನಾಳೆ ಬಾ, ನಾಡ್ದ ಬಾ ಅಂತೇಳಿ ನೀನೇನು ಮಾಡಬಾರ್ದು? ಅವರನ್ನು ಹಿಂದಕ್ಕೆ ಕಳಿಸಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಅವನು ಭಯದಿಂದ, ಭಕ್ತಿಯಿಂದ ನಿನ್ನ ಪಕ್ಕದಲ್ಲಿಯೇ, ನಿನ್ನ ಮನೆಯ ಪಕ್ಕದಲ್ಲಿ ಅವನು ಏನು ಮಾಡ್ತಾ ಇರ್ತಾನೆ? ಜೀವಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಡವರಿಗೆ ಸಾಲ ಕೊಡುವವನು, ಬಡವರಿಗೆ ದಯ ತೋರಿಸುವವನು ಸೃಷ್ಟಿಕರ್ತನಿಗೆ ಏನಂತೆ? ಸಾಲ ಕೊಟ್ಟಂಗಂತೆ. ಹಲ್ಲೆಲೂಯಾ. ಯಾರು ಬಡವರನ್ನ ಕನಿಕರಿಸ್ತಾರೋ, ಯಾರು ಬಡವರಿಗೆ ಆದರಣೆ ಮಾಡ್ತಾರೋ, ಯಾರು ಬಡವರಿಗೆ ಸಹಾಯ ಮಾಡ್ತಾರೋ ಅಂಥವ್ರು ಯಾರಿಗೆ ಸಹಾಯ ಮಾಡಿದಂಗಂತೆ? ಯಾರಿಗೆ ಸಾಲ ಕೊಟ್ಟಂಗಂತೆ? ಸೃಷ್ಟಿಕರ್ತನಾದ ದೇವರಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವನು ಮನುಷ್ಯರ ದೃಷ್ಟಿಗೆ ಬಹಳ ಒಳ್ಳೆಯವನಾಗಿದ್ದಾನೆ. ಇವನು ಮನುಷ್ಯರ ದೃಷ್ಟಿಗೆ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸಲ್ಪಡ್ತಾ ಇದ್ದಾನೆ. ಆದರೂ ಕೂಡ ಅವನೇನಾಗಿದ್ದಾನೆ? ತನ್ನ ಆತ್ಮಿಕತೆಯನ್ನು ಅವನೇನು ಮಾಡ್ತಾ ಇದ್ದಾನೆ? ಮುಚ್ಚಿಕೊಳ್ತಾ ಇದ್ದಾನೆ. ಅವನಲ್ಲಿ ಯಾವುದೋ ಇನ್ನೂ ಬೇರೆಯಾಗಿರ್ತಕ್ಕಂಥ ಪಾಪಗಳಿದ್ದಾವೆ ಪ್ರಿಯರೇ. ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ? ನೀನು ಇನ್ನೂ ಕೂಡ ಪಾಪದ ಸ್ಥಿತಿಯಲ್ಲಿದ್ದೀಯ. ಅವನು ಹೆಂಗ್ ಮಾತಾಡ್ತಾ ಇದ್ದಾನೆ ಹೇಳ್ರಿ? ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ಸ್ವಾಮಿ, ನಾ ಎಲ್ಲವೂ ಕೂಡ ಏನು ಮಾಡಿಬಿಟ್ಟಿದ್ದೀನಿ? ಮಾಡಿ ಮುಗಿಸಿಬಿಟ್ಟಿದ್ದೀನಿ. ಯಾವುದು ಕೂಡ ಮಾಡಬೇಕಾಗಿರುವಂಥದ್ದು ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. ನಾನು ಎಲ್ಲವುಗಳನ್ನು ಮಾಡಿದ್ದೀನಿ ರೀ ಅಯ್ಯರೇ, ಆದರೂ ಕೂಡ ನನ್ನ ಜೀವಿತದಲ್ಲಿ ಏನಾಗ್ತಾ ಇಲ್ಲ, ಆಶೀರ್ವಾದ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಎಲ್ಲಾದ್ರೂ ಒಂದು ಕಡೆ ಏನಿರುತ್ತಾ, ಫಾಲ್ಟ್ ಇರುತ್ತೆ, ಅದ್ರ ಸಲುವಾಗಿ ಏನಾಗ್ತಾ ಇಲ್ಲ, ಆಶೀರ್ವಾದ ಬರ್ತಾ ಇಲ್ಲ. ನೀನು ಅಯ್ಯರ ಮುಂದೆ, ಮನುಷ್ಯರ ಮುಂದೆ ಒಳ್ಳೆಯ ಭಕ್ತಿವಂತಳಾಗಿ ನೀನು ನಟನೆ ಮಾಡ್ತಾ ಇದ್ದೀಯಾ. ಹಲ್ಲೆಲೂಯಾ. ನಟನೆಯ ಭಕ್ತಿ ದೇವರ ಮೆಚ್ಚುಗೆ ಆಗೋದಿಲ್ಲ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ನೀನು ಯಾವಾಗ ಯೇಸು ಕ್ರಿಸ್ತನನ್ನು ನಂಬ್ತೀಯೋ ಅವಾಗ ನೀನೇನಾಗಬೇಕು, ಸಂಪೂರ್ತಿಯಾಗಿ ಬದಲಾಗಬೇಕು. ನಿನ್ನ ಮತವನ್ನು, ಕುಲವನ್ನು ಬದಲಾಯಿಸುವಂಥದ್ದಲ್ಲ, ನೀನು ಅನುಸರಿಸಿದಂಥ ಹಳೆಯ ಮೌಢ್ಯತೆಯ ಭಕ್ತಿಗಳನ್ನು ನೀನೇನು ಮಾಡಬೇಕು, ಬಿಡಬೇಕು. ಹಳೆಯ ಮೌಢ್ಯತೆಯ ಭಕ್ತಿಗಳನ್ನು ನೀನೇನು ಮಾಡಬೇಕು, ತೊರೆದು ಹಾಕಬೇಕು. ನೀನು ಯಾವ್ಯಾವುಗಳಿಗೋ ನೀನೇನು ಮಾಡಿದೀಯಾ, ಕೈಯನ್ನು ಮುಗಿದಿದ್ದೀಯಾ. ಕೈ ಮುಗಿಬಾರ್ದು, ಆದರೆ ಮುಗಿದಿದ್ದೀಯಾ. ಇವತ್ತಿನ ಸಮಯದಲ್ಲಿ ಕಂಡವುಗಳಿಗೆ ನೀವೇನು ಮಾಡಬಾರ್ದು, ಕೈ ಮುಗಿಬಾರ್ದು. ಸೃಷ್ಟಿಕರ್ತನ ಯಾರೆಂಬುದಾಗಿ ನಿಮಗೆ ತಿಳಿಸಲ್ಪಟ್ಟಿದೆ. ಆ ಸೃಷ್ಟಿಕರ್ತನನ್ನೇ ನೀವೇನು ಮಾಡಬೇಕು, ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಉಸಿರುವಳ್ಳಿ ಎಷ್ಟು ಜನಕ್ಕೆ ಗೊತ್ತು? ಉಸಿರುವಳ್ಳಿಗೆ ಏನಂತ? ಉಸಿರುಳ ತೊಂಡೆ ಕಟ್ಟಿದಂಗೆ ಇರುತ್ತಲ್ಲ, ಆ ಉಸಿರುವಳ್ಳಿ ಅದನ್ನ ನಾವು ಗಮನಿಸಿದಂಗೆ ಆದರೆ ಆ ಉಸಿರುವಳ್ಳಿ ಹೆಂಗಿರುತ್ತಂದ್ರೆ, ಈಗ ಉಸುಗಿನಾಗ ಬಂದ್ರಪ್ಪ ಅಂದ್ರೆ ಆ ಉಸಿರುವಳ್ಳಿ ಹೆಂಗೆ ಕಲರ್ ಬದಲಾಯಿಸ್ಕೊಳುತ್ತಾ, ಉಸುಗಿನ ಬಣ್ಣ ಹೆಂಗೈತಿ ಹಂಗೆ ಬದಲಾವಣೆ ಮಾಡಿಕೊಳುತ್ತಾ. ಗಿಡದಾಗ ಕುಂತ್ಕೊಂಡಾಗ ಅದು ಹೆಂಗಿರುತ್ತಾ, ಹಸಿರಾಗಿರುತ್ತಾ. ಉಸಿರುವಳ್ಳಿ ಹೆಂಗಿರುತ್ತಾ, ಹಸಿರಾಗಿರುತ್ತಾ. ಕಟ್ಟಿಗೆ ಮೇಲೆ ಕುಂತ್ಕೊಂಡಾಗ ಕಟ್ಟಿಗೆ ಬಣ್ಣ ಯಾವ ರೀತಿಯಾಗಿದೋ ಆ ರೀತಿಯಾಗಿ ಅದು ಏನಾಗುತ್ತಾ, ಬದಲಾವಣೆ ಆಗುತ್ತಾ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಒಂದು ಬಣ್ಣದ ಚಿಟ್ಟೆಯನ್ನು ನೋಡ್ರಿ. ಚಿಟ್ಟೆ ಅಂದ್ರೆ ಏನು? ಪಾತ್ರಗಿತ್ತಿ ಅಂತೀವಲ್ಲ ನಾವು. ಆ ಪಾತ್ರಗಿತ್ತಿಯನ್ನು ನೀವು ನೋಡಿದರೆ, ಆ ಪಾತ್ರಗಿತ್ತಿ ಆಗಬೇಕಾದ್ರೆ ಅದು ಮೊದಲು ಏನಿರುತ್ತೆ, ಒಂದು ಹುಳ ಇರುತ್ತೆ. ಆ ಒಂದು ಹುಳ ಏನಾಗುತ್ತೆ ರೀ, ಸ್ವಲ್ಪ ದಿನಗಳಾದ್ಮೇಲೆ ಅದು ಪಾತ್ರಗಿತ್ತಿಯಾಗಿ, ಚಿಟ್ಟೆಯಾಗಿ, ಬಣ್ಣದ ಚಿಟ್ಟೆಯಾಗಿ ಏನು ಮಾಡುತ್ತೆ, ಹೊರಗಡೆ ಬರುತ್ತೆ. ಅದೇ ರೀತಿಯಾಗಿ ಆ ಬಣ್ಣದ ಚಿಟ್ಟೆಯಾಗಿರುವಂಥದ್ದು ಬಣ್ಣದ ಚಿಟ್ಟೆಯಾಗಿಯೇ ಇರುತ್ತೆ, ಮತ್ತೆ ಹುಳ ಆಗಲ್ಲ ಅದು. ಹಲ್ಲೆಲೂಯಾ. ಮತ್ತೆ ಹಿಂದ್ಗಡೆ ಹೋಗಲ್ಲ ಅದು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀವು ಇವತ್ತಿನ ದಿನ ಬಣ್ಣ ಬದಲಾಯಿಸಿಕೊಳ್ಳುವಂಥ ಉಸಿರುವಳ್ಳಿಯಾಗಿದ್ದೀರಾ, ಅಥವಾ ಬಣ್ಣ ಬದಲಾಯಿಸಿಕೊಳ್ಳದೆ ಎಲ್ಲ ಕಾಲದಲ್ಲಿಯೂ ಸ್ಥಿರವಾಗಿ ಇರುವಂಥ ಚಿಟ್ಟೆಯಾಗಿದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲಿ ಆಲಯದ ಅಂಗಳದಲ್ಲಿ ಬಂದ ಸಮಯದಲ್ಲಿ ಭಾಳ ಭಕ್ತಿಯಿಂದ ಯಥಾರ್ಥವಾಗಿ ನಡೆದುಕೊಳ್ಳುವಂಥದ್ದು, ಹೊರಗಡೆ ಹೋದ್ಮೇಲೆ ನಮ್ಮ ಇಷ್ಟ, ನಮಗೆ ನಮ್ಮದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಗಿದಾವಂತೇಳಿ ಆ ರೀತಿಯಾಗಿ ನೀನು ನಡೆದುಕೊಂಡ್ರೆ ನಿನ್ನನ್ನು ಅಯ್ಯರು ನೋಡಲಾರ್ದೇ ಇರ್ಬೋದು, ಮನುಷ್ಯರು ನೋಡಲಾರ್ದೇ ಇರ್ಬೋದು ನಿನ್ನನ್ನು, ಆದರೆ ದೇವರು ಯಾವಾಗಲೂ ನಿನ್ನನ್ನು ನೋಡುವಂಥ ಆತನಾಗಿದ್ದಾನೆ. ನಿನಗೆ ತೀರ್ಪು ಕೊಡುವಂಥ ಆತನು. ಮನುಷ್ಯನು ತೀರ್ಪು ಕೊಟ್ಟರೆ ಸ್ವಲ್ಪ ಸಮಯ ಮಾತ್ರ, ಆದರೆ ದೇವರು ಕೊಡುವಂಥ ತೀರ್ಪು ಒಂದಿದೆ ಪ್ರಿಯರೇ. ಆ ತೀರ್ಪು ಬರುವುದರೊಳಗಡೆಯಾಗಿಯೇ ನೀನೇನಾಗಬೇಕು, ಭಕ್ತಿವಂತನಾಗಿ ನೀನು ಜೀವಿಸಬೇಕು, ಭಕ್ತಿವಂತಳಾಗಿ ನೀನು ಜೀವನ ಮಾಡಬೇಕು. ಆ ಉಸಿರುವಳ್ಳಿ ಹೆಂಗೆ ಬದಲಾವಣೆ ಆಗುತ್ತಾ, ಉಸುಗಿನಾಗಿದ್ದಾಗ ಉಸಿರಿನ ಕಲರ್, ಅಲ್ಲಿ ಮನೆಯಲ್ಲಿದ್ದಾಗ ಒಂಥರ, ಹೊಲದಾಗಿದ್ದಾಗ ಒಂಥರ, ಮಠಕ್ಕೆ ಬಂದಾಗ ಒಂಥರ, ಇನ್ನೊಂದು ಕಡೆಗೆ ಹೋದಾಗ ಇನ್ನೊಂಥರ, ಫ್ರೆಂಡ್ಸ್ ಬಳಿಯಲ್ಲಿದ್ದಾಗ ಡಬಲ್ ಮೀನಿಂಗ್ ಮಾತುಗಳು, ಮತ್ತು ಫ್ರೆಂಡ್ಸ್ ಎಲ್ಲಿನ ಸಿನಿಮಾ ಕರೆದ್ರೆ ಸಿನಿಮಾಕ್ಕೆ ಓಡಿ ಹೋಗುವಂಥದ್ದು, ಕುಡಿಕರ ಸಹವಾಸ ಮಾಡುವಂಥದ್ದು, ಆ ರೀತಿಯಾಗಿ ನಾವು ಇರಬಾರ್ದು. ಸ್ಥಿರವಾಗಿರಬೇಕು ದೇವರ ಒಂದು ಸನ್ನಿಧಾನದಲ್ಲಿ. ಈ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ, ಆತನು ಒಳ್ಳೆಯವನಾಗಿದ್ದಾನೆ ಮನುಷ್ಯರ ಮುಂದುಗಡೆ, ಆದರೆ ಆತನು ಏನಾಗಿದ್ದಾನಂತೆ, ದೊಡ್ಡ ಪಾಪಿ ಆಗಿದ್ದಾನೆ. ತನ್ನ ಪಾಪವನ್ನು ಒಪ್ಪಿಕೊಳ್ತಾ ಇಲ್ಲ. ಸ್ವಾಮಿ, ನಾನು ಎಲ್ಲ ಸರಿಯಾಗಿದ್ದೀನಪ್ಪ, ನನ್ನಲ್ಲಿ ಏನು ಕೂಡ ಪಾಪ ಇಲ್ಲವೇ ಇಲ್ಲ ಸ್ವಾಮಿ ಅಂತೇಳಿ ಏನು ಮಾಡ್ತಾ ಇದ್ದಾನ, ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ಆತ ಏನು ಮಾಡ್ತಾ ಇದ್ದಾನ, ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇವತ್ತಿನ ಸಮಯದಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಿನ್ನ ಭಕ್ತಿ ನಿಜವಾದ ಭಕ್ತಿ ಆಗಿದೆಯಾ, ಅಥವಾ ನಿನ್ನ ಭಕ್ತಿ ವೇಷದ ಭಕ್ತಿ ಆಗಿದೆಯಾ? ನೀನು ಉಸಿರುವಳ್ಳಿಯಾಗಿದ್ದೀಯಾ, ಅಥವಾ ನೀನು ಬಣ್ಣದ ಚಿಟ್ಟೆಯಾಗಿ ಎಲ್ಲ ಸಮಯಗಳಲ್ಲಿಯೂ ಕೂಡ ನೀನು ಸ್ಥಿರವಾಗಿ ನಿಂತ್ಕೊಂಡಿದ್ದೀಯಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಸ್, ಮೂರನೇದಾಗಿ ನಾವು ನೋಡೋಣ. ಆ ವ್ಯಕ್ತಿ, ಆ ಶ್ರೀಮಂತ ವ್ಯಕ್ತಿ ಹೆಂಗಿದಾನಂದ್ರೆ, ದೊಡ್ಡ ಬುದ್ಧಿವಂತ, ಆದರೆ ಅವನಷ್ಟು ಹುಚ್ಚ ಯಾರೂ ಇಲ್ಲ. ಹಲ್ಲೆಲೂಯಾ. ದೊಡ್ಡ ಬುದ್ಧಿವಂತ ಅವನು. ಯಾಕೆ ಬುದ್ಧಿವಂತ ಹೇಳ್ರಿ? ಎರಡು ಕಾರಣಗಳನ್ನು ನಾವು ನೋಡ್ಬೋದು. ಬುದ್ಧಿವಂತ ಯಾಕಂದ್ರೆ ಅವನು ಪ್ರಶ್ನೆಯನ್ನು ಯಾರ ಮುಂದೆ ಕೇಳ್ತಾ ಇದ್ದಾನೆ? ದೇವರ ಮುಂದೆ. ಹಲ್ಲೆಲೂಯಾ. ಅವನು ಪ್ರಶ್ನೆ ಕೇಳೋದಕ್ಕೆ ಮಠಾಧಿಪತಿಗಳಿದ್ರು, ಶಾಸ್ತ್ರಿಗಳಿದ್ರು, ಫರಿಸಾಯರಿದ್ರು, ಎಲ್ಲರೂ ಇದ್ರು, ಆದರೆ ಅಲ್ಲೆಲ್ಲ ಉತ್ತರ ಸಿಗಲ್ಲ ಎಂಬುದಾಗಿ ಇವನಿಗೆ ಗೊತ್ತು. ಅದರ ಸಲುವಾಗಿ ಇವನು ಬುದ್ಧಿವಂತ ಬಂದು ಯಾರನ್ನು ಕೇಳ್ತಾ ಇದ್ದಾನೆ? ದೇವರನ್ನು ಕೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನಲ್ಲಿಯೇ ನಿಜವಾದ ಉತ್ತರ ಇದೆ ಎಂದು ಯೇಸು ಕ್ರಿಸ್ತನ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾನೆ? ಆ ವ್ಯಕ್ತಿ ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಈತನು ಬುದ್ಧಿವಂತನು. ಯೇಸು ಕ್ರಿಸ್ತನು ಹೇಳಿದ ಏನೆಂಬುದಾಗಿ, ನೀನು ಇವೆಲ್ಲವುಗಳಿಗೆ ಸರಿಯಾಗಿ ನಡ್ಕೊಂಡಿದ್ದೀಯಾ,
ಆದರೂ ಕೂಡ ನಿನ್ನಲ್ಲಿ ಏನಿದೆ, ಒಂದು ನಡೆಯಲಾರದ ಒಂದು ಸ್ಥಿತಿ ಇದೆ. ಆ ಸ್ಥಿತಿ ಏನಂದರೆ ನಿನ್ನ ಆತ್ಮಿಕ ಗರ್ವ ಅಂತ ಹೇಳ್ತೀವಲ್ಲ, ಅಹಂಕಾರ, ಅದೇನಾಗಬೇಕು, ಸಂಪೂರ್ತಿಯಾಗಿ ನೀನು ತೆಗೆದು ಹಾಕಿಕೊಳ್ಬೇಕು. ನೀನು ಆತ್ಮಿಕ ಸ್ಥಿತಿಯಲ್ಲಿ ಗರ್ವವುಳ್ಳವನಾಗಿದ್ದೀಯಾ, ನೀನು ಆತ್ಮಿಕ ಸ್ಥಿತಿಯಲ್ಲಿ ತೀರಾ ಬಡವನಾಗಿದ್ದೀಯಾ, ನೀನು ಅದನ್ನು ಏನು ಮಾಡಬೇಕು, ನೀನು ಆತ್ಮಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು. ನೀನು ಆತ್ಮಿಕ ಸ್ಥಿತಿಯಲ್ಲಿ ಯಾವಾಗಲೂ ದೇವರ ಮೇಲೆ ನೀನು ಆಧಾರವಾಗಿರಬೇಕು ಅಂತೇಳಿ ದೇವರು ಹೇಳಿದಂಥ ಸಮಯದಲ್ಲಿ, ಅದೇ ರೀತಿಯಾಗಿ ಇನ್ನೊಂದು ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ಅವನು ಬುದ್ಧಿವಂತ. ಯಾಕಂದರೆ ಅವನು ಏನು ಮಾಡ್ತಾ ಇದ್ದಾನೆ ಹೇಳ್ರಿ, ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆ ಎಂಥದ್ದು? ಒಂದೇ ಪ್ರಶ್ನೆ. ಏನು ಪ್ರಶ್ನೆ ಅದು? ನಿತ್ಯ ಜೀವ. ನಿತ್ಯ ಜೀವ. ಎಲ್ಲರೂ ಕೂಡ ಮಾನವರಾಗಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಏನು ಮಾಡ್ತೀವಿ, ಸತ್ತ ಮೇಲೆ ನಮಗೆ ಸ್ವರ್ಗನೇ ಬೇಕಂತೀವಿ. ಯಾರು ಕೂಡ ನರಕಕ್ಕೆ ಹೋಗ್ಬೇಕಂತೇಳಿ ನಾವು ಯಾರು ಕೂಡ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ನರಕದ ಕುರಿತಾಗಿ ಅನೇಕ ಸಿನಿಮಾಗಳನ್ನು ಕೆಲವೊಬ್ಬರು ನೋಡಿರ್ತೀರಿ. ಇನ್ನೂ ಅನೇಕವಾದಂಥ ರೀತಿಯಲ್ಲಿ ನರಕದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ. ನೀನು ನಿನ್ನ ಒಂದು ಶರೀರ ಇರುವ ಪರ್ಯಂತರ ಮಾತ್ರ ನೀನೇನಾಗ್ತೀಯ, ಈ ಲೋಕದಲ್ಲಿ ಚೆನ್ನಾಗಿ ಬದುಕಬೇಕು, ಬಾಳ್ಬೇಕಂತೇಳಿ ಕೆಲವೊಬ್ರು ಆಸೆ ಪಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು, ನಾನು ಈ ಲೋಕದಲ್ಲಿ ಇದ್ದಾಗಲೂ ಕೂಡ ನಾನು ಚೆನ್ನಾಗಿರಬೇಕು, ಈ ಲೋಕದಿಂದ ಒಯ್ಯಲ್ಪಟ್ಟ ಮೇಲೆ ಅಂದರೆ ಪರಲೋಕ ಸೇರುವಾಗಲೂ ಕೂಡ ನಾನು ಏನಾಗಿರಬೇಕು, ಒಳ್ಳೆಯವನಾಗಿರಬೇಕು, ನಾನು ಒಳ್ಳೆಯ ಸ್ಥಳವನ್ನು ಆರಿಸಿಕೊಳ್ಬೇಕು, ನಿಜವಾದ ಗಮ್ಯ ಸ್ಥಳ ಯಾವುದೆಂಬುದಾಗಿ ನಾನು ತಿಳಿದುಕೊಂಡವನಾಗಿರಬೇಕು ಅಂತೇಳಿ ಕೆಲವೊಬ್ಬರು ಕೇವಲ ತಮ್ಮ ಈ ಲೋಕದ ಜೀವಿತವನ್ನು ಮಾತ್ರವಲ್ಲ, ಪರಲೋಕದವನ್ನು ಕುರಿತಾಗಿ ಅವ್ರು ಏನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಪರಲೋಕವನ್ನು ಕುರಿತಾಗಿ ಅವ್ರು ಏನು ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಸ್ವಾಮಿ, ನಾನು ನಿನಗೆ ವಿರೋಧವಾಗಿ ನಾನು ನಡೆದುಕೊಳ್ಳಬಾರದು. ಯಾವ ಸ್ಥಿತಿಯಲ್ಲಾದರೂ ಸ್ವಾಮಿ, ನಾನು ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಸಾಕ್ಷಿಯ ಜೀವಿತವನ್ನು ನಾನು ಜೀವಿಸಬೇಕು ಅಂತೇಳಿ ಏನು ಮಾಡ್ತಾರೆ ಪ್ರೇರೆ, ಕೆಲವೊಬ್ಬರು ಆ ರೀತಿಯಾಗಿ ಜೀವಿಸ್ತಾರೆ. ಆದರೆ ಈ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವೊಬ್ಬರು ಬಂದು ಏನು ಮಾಡ್ತಾರೆ, ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರೆ. ಅಯ್ಯರೇ, ನನಗೆ ಈ ಸಮಸ್ಯೆ ಇದೆ, ನನಗೆ ಆ ಸಮಸ್ಯೆ ಇದೆ, ಏನೇನೋ ಕೇಳ್ತಾರೆ. ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದಂಥ ವ್ಯಕ್ತಿ ಯಾರು? ಈತನಾಗಿದ್ದಾನೆ. ಹಲ್ಲೆಲೂಯಾ. ಬುದ್ಧಿವಂತ ಈತ. ಆತನಿಗೆ ಗೊತ್ತು ಮೋಕ್ಷ ಮಾರ್ಗವೇ ಮುಖ್ಯ ಅಂತೇಳಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟು ಜೀವನ ಮಾಡಿದರೂ ಕೂಡ ಒಂದಲ್ಲ ಒಂದಿನ ಈ ಲೋಕವನ್ನು ಬಿಟ್ಟು ನಾವು ಹೋಗಬೇಕು. ಹಲ್ಲೆಲೂಯಾ. ನನ್ನ ಕಡೆ ಮುತ್ತುಗಳಿದ್ದಾವ, ಆದರೆ ಮುಕ್ತಿ ಇಲ್ಲ ಅಂದರೆ ನನ್ನ ಕಡೆ ಏನು ಕೂಡ ಇಲ್ಲ. ನನ್ನ ಕಡೆ ಸಾಕಷ್ಟು ರೊಕ್ಕ ಇದ್ದಾವ, ರಕ್ಷಣೆ ಇಲ್ಲ ಅಂದರೆ ನನಗೆ ಏನು ಕೂಡ ಪ್ರಯೋಜನ ಇಲ್ಲ ಎಂಬುದಾಗಿ ಆತ ತಿಳಿದುಕೊಂಡ. ಅದು ಸಲುವಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವನ ಪಡೆದುಕೊಳ್ಬೇಕಾದ್ರೆ ಏನು ಮಾಡಬೇಕು ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ. ಅದು ಎಂತಹ ಪ್ರಶ್ನೆ? ಬುದ್ಧಿವಂತಿಕೆಯ ಪ್ರಶ್ನೆ. ಆತನು ಬುದ್ಧಿವಂತಿಕೆಯ ಪ್ರಶ್ನೆಯನ್ನು ಕೇಳಿದ. ಆತನು ಬುದ್ಧಿವಂತ. ಅದು ಸಲುವಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಏನು ಮಾಡಿದರೆ, ಪ್ರಶ್ನೆಯನ್ನು ಕೇಳಿದ. ಹಲ್ಲೆಲೂಯಾ. ಆ ಪ್ರಶ್ನೆ, ಮೊದಲನೇ ಪ್ರಶ್ನೆ ಏನು? ಆತ ಬುದ್ಧಿವಂತ. ಯಾಕಂದರೆ ಆತನು ಪ್ರಶ್ನೆಯನ್ನು ಯಾರ ಹತ್ರ ಕೇಳಬೇಕು ಅವ್ರ ಹತ್ರನೇ ಬಂದು ಕೇಳಿದಾನ. ಅವ್ರ ಹತ್ರ ಉತ್ತರ ಸಿಗುತ್ತದೆ ಎಂಬುದಾಗಿ ಆತನಿಗೆ ಗೊತ್ತು. ಎರಡನೆಯದಾಗಿ ಆತನು ಕೇಳಿದಂಥ ಪ್ರಶ್ನೆ ಅದು ಏನಾಗಿರುವಂಥದ್ದು, ಪ್ರತಿ ಮನುಷ್ಯನಿಗೂ ಕೂಡ ದಾರಿ ತೋರಿಸುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರುವಂಥದ್ದಾಗಿದೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ನಾವು ನೋಡೋಣ, ಈ ಮನುಷ್ಯನು ಬುದ್ಧಿವಂತನಾಗಿದ್ದಾನೆ, ಆದರೆ ಅವನು ಏನಾಗಿದ್ದಾನೆ, ಹುಚ್ಚನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಲ್ಕನೆಯದಾಗಿ ಸ್ವಾಮಿ ಆತನ ಬಳಿಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ. ಹಲ್ಲೆಲೂಯಾ. ಅಂದರೆ ಇನ್ನೂ ಬೇರೆ ಬೇರೆ ವಚನಗಳಲ್ಲಿ, ಮಾರ್ಕನ ಬರೆದ ಸುವಾರ್ತೆ 10:17-27 ಕೂಡ, ಲೂಕನ ಬರೆದ ಸುವಾರ್ತೆ 18:27 ವಚನಗಳಲ್ಲಿ ಕೂಡ ಇದೇ ಒಂದು ಅಂಶವನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದರೆ, ನೀನು ಸಮೀಪವಾಗಿ ಬಂದಿದ್ದೀಯಾ. ಏನು ಬಂದರಂತೆ? ಸಮೀಪ ಬಂಧುವಾಗಿದ್ದೀಯಾ, ಸಮೀಪದಲ್ಲಿ ಹತ್ತಿರವಾಗಿ ನೀನು ಬಂದಿದ್ದೀಯಾ, ಆದರೆ ನೀನೇನಾಗಿದ್ದೀಯಾ, ದೂರಕ್ಕೆ ನೀನು ಹೊರಟು ಹೋಗಿದ್ದೀಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ತೀರಾ ಸಮೀಪವಾಗಿ ದೇವರ ಬಳಿಗೆ ಹತ್ತಿರಕ್ಕೆ ಆತನು ಬಂದಿದ್ದ, ಆದರೆ ಆತನು ಏನಾದ, ಬಹಳ ದೂರ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ನಾವು ನೋಡಿ, ಆತನು ಒಬ್ಬ ಒಳ್ಳೆಯವನು ಎಂಬುದಾಗಿ. ಆದರೆ ಆತನು ಏನಾಗಿದ್ದಾನೆ, ಮಹಾಪಾಪಿಯಾಗಿದ್ದಾನೆ. ಆತನು ದೊಡ್ಡ ಶ್ರೀಮಂತನಾಗಿದ್ದಾನೆ, ಆದರೆ ಆತನು ಏನಾಗಿದ್ದಾನೆ, ತೀರಾ ಬಡವನಾಗಿದ್ದಾನೆ. ಅವನ ಆತ್ಮಿಕ ರೀತಿಯಲ್ಲಿ ಅವನು ತೀರಾ ಬಡವನಾಗಿದ್ದಾನೆ. ಅವನ ಆತ್ಮಿಕ ರೀತಿಯಲ್ಲಿ ಅವನು ಏನಾಗಿದ್ದಾನೆ, ತೀರಾ ಬಡವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಅವನ ಆತ್ಮಿಕ ರೀತಿಯಲ್ಲಿ ದೊಡ್ಡ ಪಾಪಿಯಾಗಿದ್ದಾನೆ, ಅವನ ಆತ್ಮಿಕ ರೀತಿಯಲ್ಲಿ ದೊಡ್ಡ ಹುಚ್ಚನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾಲ್ಕನೆಯದಾಗಿ ನಾವು ನೋಡ್ತಾ ಇದ್ದೀವಿ, ಆತನು ಬಹಳ ಸಮೀಪ, ಬಹಳ ಹತ್ತಿರಕ್ಕೆ ಬಂದಿದ್ದಾನೆ, ರಕ್ಷಣೆ ಮಾರ್ಗದ ಹತ್ತಿರಕ್ಕೆ ಬಂದಿದ್ದಾನೆ. ಆದರೆ ಆ ರಕ್ಷಣೆಯ ಮಾರ್ಗವನ್ನು ಬಿಟ್ಟು ಆತನು ಏನಾಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಸ್ವಾಮಿ ಹೇಳಿದ, ನೀನು ಎಲ್ಲವುಗಳನ್ನು ಸರಿಯಾಗಿ ಮಾಡಿದೆಯಾ, ಆದರೆ ನಿನ್ನ ಹತ್ರ ಒಂದು ಕೊರತೆ ಇದೆ. ಆ ಕೊರತೆ ನಿನ್ನಿಂದ ಹೋಗ್ಬೇಕಂದ್ರೆ ನೀನೇನು ಮಾಡು, ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಟ್ಬಿಡು, ನೀನು ನನ್ನಿಂದ
ಬಾ. ಹಲ್ಲೆಲೂಯ. ಅಂದ್ರೆ ನಿನ್ನ ಅಹಂಕಾರ, ಗರ್ವದ ಸ್ವಭಾವ, ದುರ್ನಡತೆ ಎಲ್ಲವುಗಳನ್ನು ನೀನು ಬಿಟ್ಟು ನನ್ನ ಪಾದ ಸನ್ನಿಧಾನಕ್ಕೆ ನೀನು ಬಾ ಎಂಬುದಾಗಿ ಸ್ವಾಮಿ ಆತನಿಗೆ ಆತ್ಮಿಕವಾಗಿ ಹೇಳಿರುವಂಥದ್ದು ಪ್ರೇರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಯೌವನಸ್ಥನು ಏನಾದ ನೋಡ್ರಿ. ಆ ಯೌವನಸ್ಥನು ಏನಾದಂದ್ರೆ 22ನೇ ವಚನ, ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನ ಕೇಳಿ ದುಃಖದಿಂದ ಹೊರಟು ಹೋದನು. ಹಲ್ಲೆಲೂಯ. ಅವನಿಗೆ ಈ ಲೋಕದ ಐಶ್ವರ್ಯನೇ ಬೇಕು, ಅವನಿಗೆ ಈ ಲೋಕದ ಹೆಸರುಗಳೇ ಬೇಕು, ಅವನು ಈ ಲೋಕದಲ್ಲಿಯೇ ನಾನು ಪ್ರಸಿದ್ಧಿಯಾಗಬೇಕಂತೇಳಿ ಇಷ್ಟಪಟ್ಟಂತ ಒಬ್ಬ ಯೌವನಸ್ಥ. ಹಲ್ಲೆಲೂಯ. ಹಲ್ಲೆಲೂಯ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡ್ರಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನಿಮ್ಮ ಹೆಸರುಗಳು ಭೂಲೋಕದಲ್ಲಿ ಪ್ರಸಿದ್ಧಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯಾವಾಗ ಯೇಸು ಕ್ರಿಸ್ತನನ್ನು ನಂಬ್ತಿರೋ ನಿಮ್ಮ ಹೆಸರು ಎಲ್ಲಿ ಪ್ರಸಿದ್ಧಿ ಆಗುತ್ತಂತೆ? ನಿಮ್ಮ ಹೆಸರು ಎಲ್ಲಿ ಲೇಖನವಾಗುತ್ತಂತೆ? ಪರಲೋಕದಲ್ಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈ ಲೋಕದಾಗ ಬ್ಯಾನರ್ನಾಗ ಹೆಸರು ಹಾಕ್ಸಿದ್ರಪ್ಪ ಅಂದ್ರೆ ಬ್ಯಾನರ್ ಸ್ವಲ್ಪ ದಿನ ಇರುತ್ತೆ, ಮದುವೆ ಆಮಂತ್ರಣ ಪತ್ರಿಕೆದಾಗ ಹೆಸರು ಹಾಕಿದ್ರೆ ಸ್ವಲ್ಪ ದಿನ ಇರುತ್ತಾ, ಆದರೆ ನಿನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ರೆ ಅದು ಶಾಶ್ವತವಾಗಿ ಇರುವಂಥದ್ದು. ಅದು ಬದಲಾಯಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಪ್ರಿಯರೇ. ಈ ಯೌವನಸ್ಥನನ್ನು ನಾವು ನೋಡ್ತಾ ಇದ್ದೇವೆ. ಭಕ್ತಿಯ ಸಮೀಪಕ್ಕೆ ಆತನು ಬಂದ, ಆದರೆ ಭಕ್ತಿಯ ಮಾರ್ಗವನ್ನು ಆತನ ಏನು ಮಾಡಿದ? ತಳ್ಳಿ ಹಾಕಿದ. ಆ ಭಕ್ತಿಯ ಮಾರ್ಗವನ್ನು ಆತನ ಏನು ಮಾಡಿದ? ತಳ್ಳಿಬಿಟ್ಟ. ಇವತ್ತಿನ ದಿನ ಅನೇಕರು ಮೃತ್ಯುಂಜಯ ಮಠದ ಪಾದಗಳ ಬಳಿಗೆ ಬರ್ತಾರೆ, ಆತನ ಸನ್ನಿಧಾನವನ್ನು ಕೋರಿ, ಆತನ ಶರಣು ಕೋರಿ ಅನೇಕರು ಬರ್ತಾರೆ. ಆದರೆ ಬಂದಂಥವರೆಲ್ಲರೂ ಯೇಸು ಕ್ರಿಸ್ತನನ್ನು ನಂಬುತ್ತಾರಾ? ಎಷ್ಟೋ ಜನ ಏನಾಗಿದ್ದಾರೆ ಇವತ್ತಿನ ದಿನ ಆತನು ಹೇಳಿದ ವಾಗ್ದಾನಗಳನ್ನು, ಆತನು ಮಾಡಿದಂಥ ಆಶೀರ್ವಾದಗಳನ್ನು ಮರೆತು ಬಿಟ್ಟು ಆತನಿಗೆ ಬೆನ್ನು ತೋರಿಸಿ ಓಡಿ ಹೋಗಿದ್ದಾರೆ ಪ್ರೇರೆ. ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳುವಂತ ನೀವು ಏನಾಗಬಾರದು? ಈ ಯೌವನಸ್ಥನ ರೀತಿಯಲ್ಲಿ ನಿರಾಶೆಯುಳ್ಳವರಾಗಿ ನಿಮ್ಮ ಮನೆಗಳಿಗೆ ನೀವು ತೆರಳಬಾರದು. ನಿಮಗೆ ಗೊತ್ತಾಗಿದೆ ಯಾರು ಮೋಕ್ಷಕ್ಕೆ ಮಾರ್ಗ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲ, ಸೀಲ ಎನ್ನುವಂಥವರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರ್ತಾರೆ. ಯಾಕಂದ್ರೆ ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ಪೌಲ, ಸೀಲ ಎನ್ನುವಂಥವ್ರು. ಅಪೊಸ್ತಲ ಕೃತ್ಯಗಳ ಕಡೆಗೆ ಬರ್ರಿ, 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಪೌಲ, ಸೀಲರು ಆ ಒಂದು ಸೆರೆಮನೆಗೆ ಜೈಲಿನಲ್ಲಿ ಹಾಕಲ್ಪಟ್ಟಿರುವಂಥ ಸಮಯದಲ್ಲಿ ಬಹಳವಾಗಿ ಅವರ ಬಟ್ಟೆಗಳನ್ನು ತೆಗೆದು ಕೊರಡೆಗಳಿಂದ ಎಷ್ಟೋ ಹಿಂಸೆಯಾಗಿ ಚಿತ್ರಹಿಂಸೆಗಳನ್ನು ಅವರಿಗೆ ಏನು ಮಾಡ್ತಾರೆ? ಕೊಡ್ತಾರೆ ಪ್ರೇರೆ. ಚಿತ್ರಹಿಂಸೆಗಳನ್ನು ಕೊಟ್ಟಂಥ ಸಮಯದಲ್ಲಿ 16ನೇ ಅಧ್ಯಾಯದ ಕಡೆಗೆ ಬರ್ರಿ. ಚಿತ್ರಹಿಂಸೆಗಳನ್ನು ಕೊಟ್ಟಂಥ ಸಮಯದಲ್ಲಿ ಪೌಲ, ಸೀಲರನ್ನ ಏನು ಮಾಡ್ತಾರೆ? ಒಂದು ಸೆರೆಮನೆಯ ಒಳಗಡೆ, ಜೈಲಿನ ಒಳಗಡೆಗೆ ಆತನನ್ನ ಬಂಧಿಸಿ ಹಾಕ್ತಾರೆ. ಬಂಧಿಸಿ ಹಾಕಿದ ಸಮಯದಲ್ಲಿ ಪೌಲ, ಸೀಲರು ಮಧ್ಯರಾತ್ರಿಯಲ್ಲಿ ದೇವರನ್ನು ಏನು ಮಾಡ್ತಾರೆ? ಸ್ತುತಿ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಹಾಡುಗಳಿಂದ ಸ್ತುತಿ ಮಾಡ್ತಾರೆ. ನಮಗೆ ಏನೇ ಕಷ್ಟ ಬಂದರೂ ಕೂಡ, ಏನೇ ನಷ್ಟ ಆದರೂ ಕೂಡ, ನಾನು ನಿನ್ನನ್ನು ಬಿಡುವುದಿಲ್ಲ ಸ್ವಾಮಿ, ನೀನು ಉನ್ನತವಾಗಿರುವಂಥ ದೇವರು ಅಂತೇಳಿ ಎಷ್ಟೋ ಘನವಾಗಿ ದೇವರನ್ನು ಅವ್ರು ಏನು ಮಾಡ್ತಾರೆ? ಆರಾಧನೆ ಮಾಡ್ತಾರೆ ಪ್ರೇರೆ. ಆ ಒಂದು ಸಮಯದಲ್ಲಿ ಅವರ ಕಾಲುಗಳಿಗೆ ಬೇಡಿಗಳನ್ನು ಹಾಕಿದ್ರು, ಕಬ್ಬಿಣದ ಬೇಡಿಗಳು, ಸರಪಣಿಗಳನ್ನು ಹಾಕಿದ್ರು, ಕೈ ಕಾಲುಗಳಿಗೆ ಎಲ್ಲವಕ್ಕೆ ಏನು ಮಾಡಿದ್ರು? ಬೇಡಿಗಳನ್ನು ಹಾಕಿದ್ರು. ಬೇಡಿಗಳನ್ನು ಹಾಕಿದಂಥ ಸಮಯದಲ್ಲಿ ಆ ಒಂದು ಮಧ್ಯರಾತ್ರಿಯಲ್ಲಿ ಇವರು ಸ್ತುತಿ ಮಾಡುವಂಥ ಸಮಯದಲ್ಲಿ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಜನರೆಲ್ಲರೂ ಇವರನ್ನ ನೋಡ್ತಾ ಇದ್ರು. ಹಲ್ಲೆಲೂಯ. ಪಕ್ಕದಲ್ಲಿ ಕೈದಿಗಳು ಇರ್ತಾರಲ್ಲ, ಜೈಲಿಗೆ ಹೋದಂಥ ಕೈದಿಗಳು, ಅವರು ಕೂಡ ಇವ್ರನ್ನ ನೋಡ್ತಾ ಇದ್ರು. ಇವ್ರು ಏನು ಮಾಡ್ತಾ ಇದ್ದಾರೆ? ಹೊಸದಾಗಿರುವಂಥದ್ದಲ್ವಾ ಅಂತೇಳಿ ನೋಡ್ತಾ ಇದ್ರು. ನೋಡುವಂಥ ಸಮಯದಲ್ಲಿ ಪ್ರಿಯರೇ, ನಾವು ನೋಡ್ತಾ ಇದ್ದೀವಿ ಪೌಲ, ಸೀಲರು ಸ್ತುತಿ ಮಾಡುವಂಥ ಸಮಯದಲ್ಲಿ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಭೂಕಂಪ ಬಂದ ಹಾಗೆ ಆಗಿ ಅವರ ಕೈ ಕಾಲುಗಳಲ್ಲಿರ್ತಕ್ಕಂಥ ಬೇಡಿಗಳು ಏನಾಗುವಂತೆ? ಕಳಚಿ ಬಿದ್ದುವು. ಹಲ್ಲೆಲೂಯ. ಬೇಡಿಗಳು ಕಳಚಿ ಬಿದ್ದುವು. ಅಲ್ಲಿ ಆ ಕದಗಳೆಲ್ಲವೂ ಏನಾದುವಂತೆ? ತೆರೆಯಲ್ಪಟ್ಟುವಂತೆ ಕತ್ತಲು ಕವಿಯಿತು. ಆ ಒಂದು ಸಮಯದಲ್ಲಿ ಆ ಸೆರೆಮನೆಯ ಯಜಮಾನನು ಏನಾಗ್ತಾನೆ? ಭಯಭೀತನಾಗ್ತಾನೆ. ಸೆರೆಮನೆ ಯಜಮಾನನು ಭಯಭೀತನಾಗ್ತಾನೆ. ಅವಾಗ ಸೆರೆಮನೆ ಯಜಮಾನನು ಪೌಲನ ಮುಂದೆ ಮೊಣಕಾಲೂರಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಅವನು ಏನೆಂಬುದಾಗಿ ಕೇಳ್ತಾ ಇದ್ದಾನೆ, ನಾನು ರಕ್ಷಣೆ ಹೊಂದಬೇಕಾದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯ. ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ನೀವು ಹೇಳ್ರಿ ಎಂಬುದಾಗಿ ಕೇಳಿದಂಥ ಸಮಯದಲ್ಲಿ ಅವಾಗ ಒಂದೇ ಮಾತನ್ನ ಪೌಲನು ಹೇಳ್ತಾನೆ ಏನೆಂಬುದಾಗಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನೀನು ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡು ಆತನ ಸನ್ನಿಧಾನಕ್ಕೆ ನೀನೇನು ಮಾಡು? ಪ್ರತಿ ವಾರ ಆತನ ಸನ್ನಿಧಾನದಲ್ಲಿ ನೀನೇನು ಮಾಡು? ಕಾಣಿಸಿಕೊಳ್ಳು, ಭಕ್ತಿಯ ಜೀವಿತವನ್ನು ನೀನು ಕಟ್ಟಿಕೋ ಎಂಬುದಾಗಿ ಆತನಿಗೆ ಬೋಧಿಸಿದ ಸಮಯದಲ್ಲಿ ಆ ಸೆರೆಮನೆಯ ಅಧಿಕಾರಿ ಭಯಪಟ್ಟು, ಇವರು ಸಾಮಾನ್ಯವಾದಂಥ ಮನುಷ್ಯರಲ್ಲ ಎಂಬುದಾಗಿ ಆತನ ಏನು ಮಾಡ್ತಾನೆ? ಭಯಪಟ್ಟ ಆ ಹೊತ್ತಿನ ದಿನವೇ ತಾನು ರಕ್ಷಣೆ ಹೊಂದುತ್ತಾನೆ. ತನ್ನ ಕುಟುಂಬದವರೆಲ್ಲರೂ ಕೂಡ ಏನಾಗ್ತಾರೆ ಪ್ರಿಯರೇ?
ರಕ್ಷಣೆಯನ್ನು ಹೊಂದುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಯೌವನಸ್ಥನು ಏನ್ ಮಾಡಿದ? ರಕ್ಷಣೆಯನ್ನ ತಿರಸ್ಕಾರ ಮಾಡಿದ. ನನಗೆ ಪರಲೋಕ ಬೇಡ, ನನಗೆ ಸ್ವರ್ಗ ಬೇಡ, ನನಗೆ ಭೂಲೋಕನೇ ಬೇಕು, ಈ ಲೋಕದ ಶ್ರೀಮಂತಿಕೆ ನನಗೆ ಬೇಕು ಅಂತೇಳಿ ಓಡಿ ಹೋದ. ಇವತ್ತಿನ ದಿನ ಆ ಯೌವನಸ್ಥ ನರಕದಲ್ಲಿ ಬಿದ್ದಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿನ ಆ ಯೌವನಸ್ಥ ಬಹಳವಾಗಿ ನರಕದಲ್ಲಿ ಗೋಳಾಡ್ತಾ ಇದ್ದಾನೆ. ಆವತ್ತಿನ ದಿನ ಸೃಷ್ಟಿಕರ್ತನ ಮಾತನ್ನು ನಾನು ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಆದರೆ ಸೆರೆಮನೆಯ ಅಧಿಕಾರಿ ಆತನು ಆ ಪೌಲನ ಮಾತಿಗೆ ವಿಧೇಯನಾದ. ಅಧಿಕಾರ ಆತನಿಗಿತ್ತು, ಶ್ರೀಮಂತಿಕೆ ಆತನಿಗಿತ್ತು, ಆತನಿಗೆ ಒಂದು ಒಳ್ಳೆಯ ಅಧಿಕಾರ ಇತ್ತು. ಆದರೂ ಕೂಡ ಆತನು ವಿಧೇಯನಾದ. ಪ್ರಿಯರೇ, ಆತನು ಏನ್ ಮಾಡಿದ? ರಕ್ಷಣೆಯನ್ನ ಕೋರಿದ. ಆತನು ಏನ್ ಮಾಡಿದ? ತನ್ನ ಮುಕ್ತಿಯ ಮಾರ್ಗ ಯಾವುದೆಂಬುದಾಗಿ ತಿಳಿದುಕೊಂಡ. ಆತನು ತಿಳಿದುಕೊಂಡಂತ ಆತನು ಏನ್ ಮಾಡಿದ? ನನಗೆ ಏನು ಬೇಡ, ನನಗೆ ಯೇಸುವೇ ಸಾಕು ಎಂಬುದಾಗಿ ಏನ್ ಮಾಡಿದ? ಆತನು ರಕ್ಷಣೆ ಮಾರ್ಗವನ್ನ ಕಂಡುಕೊಂಡು ದೇವರ ಮಗನಾಗಿ ಆತನು ಜೀವಿಸಿದ. ಹಲ್ಲೆಲೂಯಾ. ನಾನು ನೆನೆಸ್ತಾ ಇದ್ದೇನೆ, ಇವತ್ತಿನ ಸಮಯದಲ್ಲಿ ಆತನು ಪರಲೋಕದಲ್ಲಿ ಸಂತೋಷವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಬ್ಬರು ಮನುಷ್ಯರನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನನ್ನ ತಿರಸ್ಕಾರ ಮಾಡಿ ಹೋದ. ಇನ್ನೊಬ್ಬ ಶ್ರೀಮಂತ ಮನುಷ್ಯನು, ಇನ್ನೊಬ್ಬನು ಕೂಡ ಆತನು ಅಧಿಕಾರ ಉಳ್ಳಂತ ಆತನು ಯೇಸು ಕ್ರಿಸ್ತನನ್ನ ಏನ್ ಮಾಡಿದ? ನಂಬಿದ, ರಕ್ಷಣೆಯನ್ನ ಪಡೆದುಕೊಂಡ. ಕೇವಲ ಆತನಲ್ಲದೆ ಆತನ ಕುಟುಂಬದವರೆಲ್ಲರಿಗೂ ಕೂಡ ಏನ್ ಮಾಡಿದ? ರಕ್ಷಣೆಯ ಸುವಾರ್ತೆಯನ್ನ ತಿಳಿಸಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.